ವೆಲ್ಕಮ್ ಬ್ಯಾಕ್. ತುಂಬಾ ಲಾಂಗ್ ಬ್ಯಾಕ್ ತಗೊಂಡಿದ್ದು ಇಟ್ಕೊಂಡಿದ್ದ ಟೈಮ್ ಯಾವತ್ತೂ ಆಗಲ್ಲ. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಇವಾಗ ಕೊನೆ ಮೂಮೆಂಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದ್ದಾರೆ ಬೈಕಲ್ಲಿ. ಊಟ ಮಾಡ್ದ ಅಮ್ಮ ಏನ್ ಮಾಡಿದ? KSIC ಸಿಲ್ಕ್ ಶೋರೂಮ್ ಹೋಗ್ಬೇಕು. KSIC ಇದಕ್ಕೂ ಅಂದ್ರೆ ಬ್ಲೌಸ್ ನ ತಗೊಂಡ್ಬರ್ಬೇಕು. ನೋಡ್ ಎಲ್ಲ ಹಾಕಿದ್ರು ಸ್ಲಿಪ್ ಆಗ್ಬಿಟ್ಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದೀವಿ. ಹಂಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದೆ ತಂಗಿ ಬರ್ತಡೆಗೆ. ಸೊ ಹೊರಗಡೆ ಹೋಗ್ತಾ ಇದೀವಿ. ಅದಕ್ಕೆ ಇವಾಗ ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೆ. ಸೊ ಇದೊಂದು ವೈಟ್ ಟಾಪ್ ನ ಹಾಕೊತಾ ಇದೀನಿ. ಇದು ಸ್ಲೀವ್ಲೆಸ್, ತುಂಬಾ ಲಾಂಗ್ ಬ್ಯಾಕ್ ತಗೊಂಡಿದ್ದು. ಇದಕ್ಕೆ ನಾನು ಬ್ಲ್ಯಾಕ್ ಜಗ್ಗಿನ್ಸ್ ನ ಮ್ಯಾಚ್ ಮಾಡ್ಕೊತಾ ಇದೀನಿ. ಸೊ ನೋಡೋಣ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ನಾನು ಯೂಶಲಿ ಆದಷ್ಟು ಮನೇಲಿದ್ದಾಗ ನನ್ನ ಫೇಸ್ಗೆ ಏನು ಅಪ್ಲೈ ಮಾಡಲ್ಲ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಮಾಯಶ್ಚರೈಸರ್ನ ಅಪ್ಲೈ ಮಾಡಿಬಿಡ್ತೀನಿ ಅಷ್ಟೇ. ಹೊರಗಡೆ ಹೋಗ್ಬೇಕಾದ್ರೆ ಅನ್ಕೊಂಡಿದ್ದ ಟೈಮ್ ಯಾವತ್ತೂ ಆಗಲ್ಲ. ನಿಮ್ಗೂ ಹಂಗೆ ನಾ ಯಾರಾದ್ರೂ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ನನಗೆ ಸ್ವಲ್ಪ ಐಬ್ರೋಸ್ ಥಿಕ್, ನಾನು ಐಬ್ರೋಸ್ ಮಾಡಿಸೇ ಇಲ್ಲ. ವೈಟ್ ಟಾಪ್ ಹಾಕಿರೋದ್ರಿಂದ ರೆಡ್ ಲಿಪ್ಸ್ಟಿಕ್ ಹಾಕತ್ತೀನಿ. ಸಾಕು ಸಿಂಪಲ್. ಫಸ್ಟ್ ಬಟ್ಟೆ ಹಾಕೊಂಡು ಬಂದು ಆಮೇಲೆ ನಾನು ಹೇರ್ ಕೂಮ್ ಮಾಡ್ಕೊತೀನಿ. ಸೊ ಇದು ಸ್ಲೀವ್ಲೆಸ್ ಟಾಪ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ನ ಹಾಕೊಂಡ್ಬರ್ತೀನಿ. ಫೈನಲ್ ಆಗಿ ಈ ಥರ ಕಾಣ್ತಿದ್ರೆ ನೋಡ್ಬೋದು. ತುಂಬ ದಿನ ಆಗ್ಬಿಟ್ಟಿತ್ತು ಇದನ್ನು ಹಾಕ್ಕೊಂಡು. ಸೊ ಇವಾಗ ನಾನು ಹೇರ್ ಕೂಮ್ ಮಾಡ್ಕೊಬೇಕು. ನಾನು ಸ್ಟ್ರೈಟ್ನಿಂಗ್ ಏನು ಮಾಡ್ಕೊಡಲ್ಲ, ಜಸ್ಟ್ ಒಂದು ಪೋನಿನ ಹಾಕೊಂಡ್ಬಿಡ್ತೀನಿ. ಜಸ್ಟ್ ಒಂದು ಪೋನಿ ಹಾಕೊಂಡಿದ್ದೀನಿ, ಲೇಟ್ ಆಗೋಯ್ತು. ಹೊರಗಡೆ ಹೋಗಕ್ಕೆ ರೆಡಿ ಆದ್ರೆ ಯಾರು ಖುಷಿ ಆಗುತ್ತೆ ಅಲ್ವಾ? ಮಗನ್ ಖುಷಿ. ಡ್ಯಾನ್ಸ್ ಪ್ರಾಕ್ಟೀಸ್ ಹೇಗಿತ್ತು? ಡ್ಯಾನ್ಸ್ ಪ್ರಾಕ್ಟೀಸ್ ಹೇಗಿತ್ತಪ್ಪ? ಚೆನ್ನಾಗಿತ್ತು. ಹೇಳು, ಹೇಗಿತ್ತು? ಎಷ್ಟೊಂದು ಬಿಸಿಲು ಬಂದಿತ್ತು ಕೆಳಗೆ. ಆಮೇಲೆ ನಾನು ಚಡೆ ಇರ್ತಲ್ಲ, ಚಿಕ್ಕ ಚಿಕ್ಕ ಫಾಗ್ ಲೈಟ್ಸ್ ಚುಕ್ಕು ಚುಕ್ಕು ಯಾರ್ಯಾರು ಬಂದಿದ್ರು? ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಯಾರ್ಯಾರು ಬಂದಿದ್ರಪ್ಪ? ದಕ್ಷು, ಆಡವ, ವೇದಾನು, ವೇದಾನ್ ಸಿಂಗು. ಫ್ರೆಂಡ್ಸ್, ಫೈನಲ್ ಆಗಿ ಈ ತರ ರೆಡಿ ಆಗಿದ್ದೀನಿ. ಮಗನ ಹಸ್ಬೆಂಡ್ ರೆಡಿ ಮಾಡ್ತಾ ಇದಾರೆ. ಇವಾಗ ಬೈಕಲ್ಲೇ ಹೋಗೋಣ ಅಂತ ಅನ್ಕೊಂತಾ ಇದೀವಿ. ಯಾಕಂತ ಅಂದ್ರೆ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗ್ತಾರೆ, ನಾವು ಹೊರಗಡೆ ಹೋಗೋದಿದೆ. ಅದಕ್ಕೆ ಸೊ ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ರು. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ನ ಕುಡ್ಕೊಂಡು ಹೋಗೋದು. ಸಾಂಬಾರ್ ಪೌಡರ್ ತಗೋಬೇಕು, ಅದಕ್ಕೆ ಸಾಂಬಾರ್ ಪೌಡರ್ ಹಾಕ್ಸ್ಕೋಬೇಕು. How was it? It was good. Was your dance class? It was good. ಸಾಕು. ಅಮ್ಮನ ಮನೆಗೆ ಹೋಗಿ ಆದ್ರೆ ಇವತ್ತು KSIC ಮೈಸೂರು ಸಿಲ್ಕ್ ಶೋರೂಮ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಇವಾಗ ಕೊನೆ ಮೂಮೆಂಟ್ ಅಲ್ಲಿ 40 ಅಂತ ಹೇಳ್ತಾ ಇದ್ದಾನೆ. 40ಗೆ ಹೋಗ್ತಾನೆ. ಗೈಸ್, ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಫೈನಲಿ ಲೇಟ್ ಆಗೋಯ್ತು. ಅಮ್ಮ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದ್ದಾರೆ. ಊಟಕ್ಕೆ ಅಲ್ಲೇ ಬರೋಕ್ಕೆ ಹೇಳಿದ್ರು. ನಾವು 2 ವೀಲರಲ್ಲೇ ಹೋಗ್ತಾ ಇದೀವಿ. ಹಸ್ಬೆಂಡ್ ಎಲ್ಲೋ ಹೊರಗಡೆ ಹೋಗಬೇಕು, ಮತ್ತೆ ಏನು ಕಾರ್ ಎತ್ತದು ಶೆಡ್ಡಿಂದ ಅಂತ ಅಂದ್ಬಿಟ್ಟು 2 ವೀಲರಲ್ಲೇ ಹೋಗ್ತಾ ಇದೀವಿ. ಫ್ರೆಂಡ್ಸ್, ಲೇಟ್ ಆಯಿತು, ಓಡ್ತಾ ಇದ್ದೀವಿ. ಫೈನಲಿ ಅಮ್ಮ ಮನೆಗೆ ಬಂದಿದ್ದೀವಿ. ಊಟ ಮಾಡಬೇಕು. ಅಪ್ಪ ಊಟ ಮಾಡ್ದ? ಊಟ ಮಾಡ್ಬೇಕು. ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ. ಸೊ ಮುದ್ದೆ ಸಾಂಬಾರ್, ಮಟನ್ ಸಾಂಬಾರ್ ಮಾಡಿದ್ದಾರೆ. ಅದೇ ಸುತ್ತಾ ಇದೆ, ಯಾಕೋ ಬೈಕಲ್ಲಿ ಬಂದ್ರೆ ಆಗ್ತಾನೆ. ಅದೇ KSIC ಶೋರೂಮ್ ಹೋಗ್ಬಿಟ್ಟು ನಮ್ಮ ದೊಡ್ಡ ಒಂದು ಬರ್ತಡೇ ಇದೆ, ದೊಡ್ಡ ಮಗಂದು. ಅವ್ರಿಗೆ ಶಾಪಿಂಗ್ ಮಾಡಿ. ನೀನ್ ಕಾರ್ ಇಲ್ಲೇ ಇದೆಯಲ್ಲ ತಕ್ಷಿ? ಕಾರ್ ಚಿನ್ನಿ ಬರ್ತಡೇಗೆ ಫೋಟೋ ಅಂತ ಇಕ್ಕಿದ್ರೆ ಇಲ್ಲೇ ಇಕ್ಕಿದ ನೋಡಿ. ಕೆಟ್ಟಿಲ್ಲ, ಅಮ್ಮ ಮಾಡ್ಸಾಯ್ತು ಅನ್ಸುತ್ತೆ. ನನ್ನ ಮಗ ಏನೋ ಅಷ್ಟೊಂದು ವೇಟ್ ಇಲ್ಲ, ಸುಮ್ಮನೆ. ಅಮ್ಮ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ಕಿಚನಲ್ಲಿ ಮಾಡ್ತಾ ಇದ್ದಾರೆ ಅಡುಗೆ. ಈ ಮುದ್ದೆ, ಮೊಟ್ಟೆ, ಮಟನ್ ಸಾರು ಮಾಡಿದ್ದಾರೆ. ಮುದ್ದೆ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಮಟನ್ ಸಾರು ಮಾಡಿದ್ದಾರೆ ಅಮ್ಮ. ಮುದ್ದೆ, ಮಟನ್ ಸಾರು, ಮೊಟ್ಟೆ, ಸೌತೆಕಾಯಿ. ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ನಾವು ಹೊರಗಡೆ ಹೋಗ್ಬೇಕು ಇವಾಗ. ಬಾಯ್. ಮತ್ತೆ ಬರ್ತಾರೆ ಅನ್ಸುತ್ತೆ. ಬರ್ತಾರೋ? ಬಾಯ್, ಹುಷಾರು. ಕಾಲ್ ಮಾಡಿ. ಬರ್ತಾರೋ ಇಲ್ಲ ನಾನೇ ಹೋಗೋದು ನೋಡಬೇಕು. ಏನಾದರೂ ಲೇಟ್ ಆದರೆ ಮೆಟ್ರೋಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಇವಾಗ KSIC ಸಿಲ್ಕ್ ಶೋರೂಮ್ಗೆ ಹೋಗಬೇಕು. ಚೀಟಿ ಕಟ್ಬಿಟ್ಟು ಸ್ಯಾರಿ ಯಾವುದಾದ್ರೂ ಚೆನ್ನಾಗಿದ್ರೆ ನೋಡೋಣ ಅಂತ.
ತಕ್ಷಣ ನೀರು ಕುಡ್ದಾ? ಆದ್ರೆ ಚಿಕ್ಕಪೇಟೆಗೆ ಹೋಗ್ಬೇಕು. ಇಲ್ಲಿ ಅಕ್ಕಂದು ತುಂಬಾ ಜಾಸ್ತಿ ಇದೆ. ಇಲ್ಲ ಕಣೆ, ಅದನ್ನೆಲ್ಲ ತರಲ್ಲ. ನಾನು KSIC ಮೈಸೂರು ಸಿಲ್ಕ್ ನಮ್ಮ ತಂಗಿ ಲಾಸ್ಟ್ ಟೈಮ್ ತೊಗೊಂಡಿದ್ಲು. ಇದಕ್ಕೆ ಈ ಬ್ಲೌಸ್ ಹಳೇದೆ ಯಾವುದೋ ಮ್ಯಾಚ್ ಮಾಡ್ಕೊಂಡಿದ್ದಾಳೆ. ಸೊ ಈ ಸ್ಯಾರಿ ನಾನು ಆಲ್ರೆಡಿ ಒಂದು ವಿಡಿಯೋಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಇದಕ್ಕೂ ಆದರೆ ಬ್ಲೌಸ್ನ ತೊಗೊಂಬರ್ಬೇಕು. ನೋಡೋಣ, ಚಿಕ್ಕಪೇಟೆಲ್ಲಿ ರೆಡಿ ಬ್ಲೌಸ್ಗಳು ಸಿಕ್ಕಿದ್ರೆ. ನಾನು ಇದು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಡಬಲ್ ಸೈಡ್ ಬಾರ್ಡರು. ಇದು ಬ್ಲೂ, ಯಾವ ಬ್ಲೂ ಜೊತೆನ ಪೀಕಾಕ್ ಬ್ಲೂ. ಸೊ ಇದು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ. ಡಬಲ್ ಸೈಡ್ ಬಾರ್ಡರ್ದು. ಇದು ಲೋಟಸ್ ಡಿಸೈನ್ ಮಾಡಿದ್ದಾರೆ. ಸೊ ಇದಕ್ಕೂ ಆದರೆ ಬ್ಲೌಸ್ ತರಬೇಕು. ನೋಡೋಣ, ಸಲ ಹೋಗೋಣ ಅಂತ ಅಂದ್ಬಿಟ್ಟು ಆಧಾರ್ ಕಾರ್ಡ್ ತೊಗೊಳ್ಳೋ ಅಂದ್ಕೊಂಡ್ರೆ ನಮ್ಮಮ್ಮ ಪಾಪ ಎಲ್ಲ ಅವ್ರಿಗೆ ಕೊಟ್ಬಿಡ್ತೀವಿ. ಎಲ್ಲೆಲ್ಲೋ ಇಕ್ಕಿ ಟೆನ್ಷನ್ ಮಾಡ್ಕೊತಾವ್ರು. ನೋಡಿ, ಇದೇ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಗಾಂಧಿ ಬಜಾರಲ್ಲಿರೋ KSIC ಮೈಸೂರು 3-4 ಕಿಲೋಮೀಟರ್ ಅಷ್ಟೇ ಅಲ್ವಮ್ಮ? 3-4 ಕಿಲೋಮೀಟರ್. ಇನ್ನೇನು ಬಂದು ಸ್ಯಾರಿ ತೊಗೋತೀಯನೇ? KSIC ಸ್ಯಾರಿ ನೋಡಬೇಕು. ಆಫರ್ ಇದೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಇಲ್ಲ ನೋಡ್ತಾವ್ರು. ಕೇಳು, ಅಲ್ಲಿ ಒಂದು ಅಂಗಡಿಲಿ ಡ್ರೆಸ್ಸಸ್ ಅಂದರೆ ಕುರ್ತಾ ಸೆಟ್, ಕುರ್ತಾ ಮತ್ತು ಪ್ಯಾಂಟ್ ಏನೋ ಸೇಲ್ ಹಾಕಿದ್ರು. 299, 399 ಏನು ಅಂದ್ಕೊಡೋದು. 299, 399 ನೋಡಿದ್ವಿ. ಅದು ಕಾಟನ್ ಥರ ಸಿಂಕ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಇವಾಗ KSIC ಮೈಸೂರು ಸಿಲ್ಕ್ ಶೋರೂಮ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಚೀಟಿ ದುಡ್ಡು ಕಟ್ಟಬೇಕು. ಕಟ್ಬಿಟ್ಟು ಅಮ್ಮಂದು, ಅಕ್ಕಂದು, ತಂಗಿದು ಎಲ್ಲರದು ಚೀಟಿ ಕಟ್ಬಿಟ್ಟು ಅದಾದಮೇಲೆ ಸ್ಯಾರಿ ಯಾವ್ದಾದ್ರು ಒಳ್ಳೆ ಕಲೆಕ್ಷನ್ ಬಂದಿದ್ರೆ ನೋಡೋಣ ಅಂತ. ನೋಡೋಣ ಬನ್ನಿ. ನಾವು ಬಸವನ ಗುಡಿಲಿದ್ಯಲ್ಲ ಅಂಗಡಿ ಅಂದರೆ ಅಕ್ಕ ಅಲ್ಲಿ ಸ್ಲಿಪ್ ಆಗಿಬಿಟ್ಲು. ಆಮ್ಲೆಟ್ ತಿಂದ್ಬಿಟ್ಟು ಯಾರೋ ಸಿಪ್ಪೆ ಹಾಕ್ಬಿಟ್ಟು ಸ್ಲಿಪ್ ಆಗಿಬಿಟ್ಟವಳೆ, ಬೈತಾವಳೆ. ಬಾ ನೋಡೋಣ. ರಶ್ಶಿ ಒಂದೊಂದ್ಸತಿ ರಶ್ ಇರ್ತಾರೆ. ಇವಾಗೇನು ರಶ್ ಇರಲ್ಲ, ಏನು ಡಿಸ್ಕೌಂಟ್ ಅಲ್ಲ ಇಲ್ಲಿ ನಡೀತಾ ಇಲ್ವಲ್ಲ. ನಾವು ಗಾಂಧಿ ಬಜಾರ್ ಬಸವನಗುಡಿ ಅಲ್ಲಿ ಇರೋವಂಥ KSIC ಮೈಸೂರು ಸಿಲ್ಕ್ ಶೋರೂಮ್ಗೆ ಬಂದಿದ್ದು. ಇಲ್ಲಿ ಎವ್ರಿ ಸ್ಯಾಟರ್ಡೆ ಮಾರ್ನಿಂಗ್ ಹೊಸ ಸ್ಟಾಕ್ ಬರುತ್ತೆ ಅಂತ ಹೇಳಿದ್ರು. ನಾವು ಹೋಗಿದ್ದು ಭಾನುವಾರ. ಇವಾಗ ಏನು ಡಿಸ್ಕೌಂಟ್ ಎಲ್ಲ ನಡೀತಾ ಇಲ್ವಲ್ಲ, ಏನು ಜನ ಎಲ್ಲ ಇರಲಿಲ್ಲ. ಈ ಕಾಂಪ್ಲೆಕ್ಸ್ ಎಲ್ಲ ಖಾಲಿ ಇದೆ. KSIC ಮೈಸೂರು ಸಿಲ್ಕ್ ಶೋರೂಮ್ ಒಂದೇ ಇರೋದು. ಇಲ್ಲಿ ಏನು ಜನ ಎಲ್ಲ ಇರಲಿಲ್ಲ. ನಾವು ಕಲೆಕ್ಷನ್ಸ್ನ ನೋಡಿದ್ವಿ. ಅಂತ ಏನು ಕಲೆಕ್ಷನ್ ಇರಲಿಲ್ಲ, ಕೆಲವೊಂದಷ್ಟು ಕಲೆಕ್ಷನ್ಸ್ ಮಾತ್ರ ಇತ್ತು. ಇಲ್ಲಿ ಈಚೆ ಹಾಕಿದ್ರಲ್ಲ, ಈ ಬ್ಲೂ ಅಮ್ಮಂಗೆ ಇಷ್ಟ ಆಯ್ತಂತೆ. ನೆಕ್ಸ್ಟು ಚೀಟಿಯಲ್ಲಿ ಆದಮೇಲೆ ನಾನು ಅದೇ ಬ್ಲೂ, ಆ ಥರ ಬ್ಲೂ ಇದ್ದರೆ ತೊಗೊತೀನಿ ಅಂತ ಹೇಳ್ತಾಯಿದ್ರು. ಇಲ್ಲಿ ನಾವಿವತ್ತು ತುಂಬ ಸ್ಯಾರಿಗಳನ್ನ ನೋಡಿದ್ವಿ. ಇಲ್ಲಿ ನೋಡಿದ್ದೀರಲ್ಲ ಬ್ಲೂ, ಗ್ರೀನ್ ಎಲ್ಲ, ಅದೆಲ್ಲ 1 ಲಕ್ಷದ ಒಳಗಡೆ ಅಂತ ಹೇಳ್ತಾಯಿದ್ರು. ಎಲ್ಲ ವೀಡಿಯೋನೂ ತೊಗೊಳಕ್ಕಾಗಲಿಲ್ಲ. ಕೆಲವೊಂದಷ್ಟು ವೀಡಿಯೋಸ್ನ ಮಾತ್ರ ತೊಗೊಂಡ್ವಿ. ಅಲ್ಲಿ ವಿಡಿಯೋ ಹಲೋ ಇಲ್ಲ ಅಂತ ಅಂದರು. 1 ಲಕ್ಷ, 1.5 ಲಕ್ಷದ ಸೀರೆ ಎಲ್ಲ ಇತ್ತು. ಆಮೇಲೆ ಇಲ್ಲಿ ಪ್ರಿಂಟೆಡ್ ಸಿಲ್ಕ್ ಅಂತ ಸ್ಟಾರ್ಟ್ ಆಗುತ್ತೆ KSIC ಅವ್ರದ್ದೇ. ಅದರಲ್ಲಿ ಜರಿ ಇರಲ್ವಂತೆ. 8,000ದಿಂದನೂ ಸ್ಟಾರ್ಟ್ ಆಗುತ್ತಂತೆ. ಇಲ್ಲಿ ಇದೆಯಲ್ಲ, ಈ ರೋಲ್ ಇರೋದೆಲ್ಲ 1.5 ಲಕ್ಷದ ಮೇಲ್ಗಡೆ. ಕೆಲವೊಂದು ಸ್ಯಾರಿನ ತೋರಿಸಿದ್ರು, ನೋಡ್ಬೋದು. ಇದು ರೆಡ್ ನನಗೆ ತುಂಬಾ ಇಷ್ಟ ಆಯಿತು. ರೆಡ್ ವಿತ್ ಬ್ಲ್ಯಾಕ್ ಬಾರ್ಡರು. ಇದು 1.5 ಲಕ್ಷ, 1.5, 1.6 ಥರ ರೆಡ್ ಸ್ಯಾರಿಗೆ ಬ್ಲ್ಯಾಕ್ ಬಾರ್ಡರ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಪಿಂಕು ನನಗೆ ಇಷ್ಟ ಆಯಿತು. ಇದು 1.6 ಅಂದರೆ 1,60,000. ಆ ಕಡೆ ರೋ ಅಲ್ಲಿ ಇಕ್ಕಿದ್ದೆಲ್ಲ 1 ಲಕ್ಷದ ಮೇಲ್ಗಡೆನೆ ಅಂತ ಅಂದರು. ನಮ್ಗೆ ಇವೆರಡು ಸ್ಯಾರಿ ತುಂಬಾ ಇಷ್ಟ ಆಯಿತು. ಬಟ್ ಯಾರಾದರೂ ಹೊಸೊಬ್ಬರು ನೋಡಿದ್ರೆ ನಾವು ಇದಕ್ಕೆ ಇಷ್ಟು ಪೇ ಮಾಡಿದ್ದೀವಿ ಅನ್ನೋದು ಗೊತ್ತೇ ಆಗಲ್ಲ. KSIC ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ಐಡಿಯಾ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನನ್ನ ಪ್ರಕಾರ 1.5 ಲಕ್ಷದ ಸೀರೆಯಲ್ಲಿ ಕಂಪ್ಲೀಟ್ ಬೆಳ್ಳಿ ಜರಿಗಳಿರುತ್ತೆ ಅಂತ ಅನ್ಸುತ್ತೆ. ಕೆಲವ್ರು ಅನ್ಕೊಬೋದು ಸ್ಯಾರಿಗೆ ಯಾಕೆ ಅಷ್ಟು ಕೊಡಬೇಕು, ಗೋಲ್ಡ್ ಅಥವಾ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ. ಒಬ್ಬೊಬ್ರದ್ದು ಒಂದೊಂದು ಥರ ಒಪಿನಿಯನು, ಅವ್ರ ಲೈಫ್ ಸ್ಟೈಲು, ಬಡ್ಜೆಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇವಾಗಂತೂ KSIC ಮೈಸೂರು ಸಿಲ್ಕ್ ಸ್ಯಾರಿ ತುಂಬಾ ಟ್ರೆಂಡಲ್ಲಿದೆ. ಆಮೇಲೆ KSIC ಮ್ಯಾನುಫ್ಯಾಕ್ಚರು ತುಂಬಾ ಕಡಿಮೆ ಆಗಿದೆ. ಯಾವ್ದಾದ್ರು ಹೊಸ ಡಿಸೈನು ಅಥವಾ ಯುನಿಕ್ ಕಲರ್ಸ್ ಬಂದರೆ ಬೇಗನೆ ಸೋಲ್ಡ್ ಔಟ್ ಆಗಿಬಿಡುತ್ತೆ ಅಂತ ಅಂದರು. ನಾವು ಇದನ್ನೆಲ್ಲ ತೆಗ್ದು ಒಂದು ಸತಿ ನೋಡ್ಬಿಟ್ಟು ಎತ್ತಿಕ್ಸ್ಬಿಟ್ವಿ. ಆಮೇಲೆ ನಾರ್ಮಲ್ ಸ್ಯಾರಿನೇ ನೋಡಿದ್ವಿ. ನಮಗೆ ಈ ಸ್ಯಾರಿನೂ ತುಂಬಾ ಇಷ್ಟ ಆಯಿತು. ಪಿಕಾಕ್ ಡಿಸೈನು, 2 ಕಡೆನೂ ಪಿಕಾಕ್ ಡಿಸೈನ್ ಆಯಿತು. ಇದು 55,000. ಕಲರ್ ಯೂಶ್ವಲಿ ನೋಡಿರ್ತೀವಿ, ಬಟ್ ಬಾರ್ಡರ್ ಡಿಸೈನು ಡಿಫ್ರೆಂಟ್, ಯುನಿಕ್ ಆಗಿದೆ. ತುಂಬಾ ಚೆನ್ನಾಗಿದೆ. ನನಗೂ ಈ ಸ್ಯಾರಿ ಇಷ್ಟ ಆಯಿತು. ಕಂಚಿ ಸ್ಯಾರಿ ಮೇಲೆ ಬಾರ್ಡರ್ ಇರುತ್ತಲ್ಲ, ಆ ಥರ ಇತ್ತು, ಅದಕ್ಕೆ ಇಷ್ಟ. ಆಮೇಲೆ ನಮಗೆ ಕಾಂಟ್ರಾಸ್ಟು ಮಲ್ಟಿ ಕಲರ್ ಸ್ಯಾರಿ
ಸ್ಯಾರಿ ತೊಗೋಬೇಕು ಅನ್ನೋದಿತ್ತು. ಬಟ್ ಅಲ್ಲಿ ಅಷ್ಟು ಕಲೆಕ್ಷನ್ ಇರಲಿಲ್ಲ. ನಾವು ಯಾವ ಕಲರ್ ಸ್ಯಾರಿನ ತೊಗೊಂಡಿರ್ಬೋದು ಅನ್ನೋದನ್ನ ಒಂದ್ಸತಿ ಗೆಸ್ ಮಾಡಿ ನೋಡೋಣ. ನನಗೆ ಈ ಗ್ರೀನ್ ಕಲರ್ ಸ್ಯಾರಿನೂ ಇಷ್ಟ ಆಗುತ್ತೆ. ಬಟ್ ನಮ್ಮ ಹತ್ರ ಆಲ್ರೆಡಿ ಗ್ರೀನ್ ಕಲರ್ ಇದೆ. ನಮ್ಮ 4 ಜನದ ಹತ್ರ ಇಲ್ಲದೇ ಇರೋ ಕಲರ್, ಡಿಫ್ರೆಂಟ್ ಆಗಿರೋ ಕಲರ್ಸ್ನ ನಾವು ಯಾವಾಗಲೂ ಸರ್ಚ್ ಮಾಡ್ತೀವಿ. ಯಾಕಂದರೆ ಒಂದ್ಸತಿ ಹಾಕಿದ್ರೆ ಮತ್ತೆ ಹಾಕಿದ್ರು ತುಂಬಾ ರೇರು. ನಾನು ಸ್ಯಾರಿಗಳನ್ನ ನೋಡ್ತಾ ಇದ್ದೆ, ಅಲ್ಲಿ ಅಮ್ಮ ಚೀಟಿ ಅಮೌಂಟ್ನ ಪೇ ಮಾಡ್ತಾಯಿದ್ರು. ಫ್ರೆಂಡ್ಸ್, ಫೈನಲಿ ಒಂದು KSIC ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀವಿ. ಮನೆಗೆ ಹೋಗಿ ತೋರಿಸ್ತೀನಿ. ಅಂತ ಚೆನ್ನಾಗಿರೋ ಸ್ಯಾರೀಸ್ ಯಾವುದು ಇರಲಿಲ್ಲ. ಸಿಂಗಲ್ ಕಲರ್ ಇಷ್ಟ ಆಯ್ತು. ಅಮ್ಮಕ್ಕೆ ಅದಿಷ್ಟ ಆಯ್ತಂತೆ ಅಂತ. ಆ ಬ್ಲೂ ಕಲರ್ ಇಷ್ಟ ಆಯ್ತಂತೆ. ಅದು 19 ಚೇಂಜ್ ಏನೋ 20. ಇದೆಲ್ಲ 10, 16, 17 ಆ ಥರ. ನೋಡಿ ಇವಾಗ ಮನೆಗೆ ಹೋಗಿ ತೋರಿಸ್ತೀನಿ ಯಾವ ಸ್ಯಾರಿ ತೊಗೊಂಡ್ವಿ ಅಂತ. ವಿಡಿಯೋ ಮಾಡೋಕ್ಕಷ್ಟು ಅಲೋ ಮಾಡಲಿಲ್ಲ, ಅದಕ್ಕೋಸ್ಕರ ನನಗೆ ಎಲ್ಲ ವಿಡಿಯೋನು ಮಾಡ್ಕೊಳಕ್ಕಾಗಲಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡೆ. ಚೀಟಿ ಕಟ್ಬಿಟ್ಟು ಒಂದು ಸ್ಯಾರಿ ಮಾತ್ರ ಪರ್ಚೇಸ್ ಮಾಡಿದ್ವಿ. ನಾವು ಯಾವ ಸ್ಯಾರಿ ತೊಗೊಂಡ್ವಿ, ಎಷ್ಟಾಯಿತು, ನಮಗೆ ಎಷ್ಟು % ಡಿಸ್ಕೌಂಟ್ ಸಿಕ್ತು, ಮತ್ತು ನೆಕ್ಸ್ಟು ನಾವು ಶಾಪಿಂಗಿಗೆ ಎಲ್ಲೋದ್ವಿ ಅಂತ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ನ ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ, ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.